ಎಸ್. ಏನಿದೆಲ್ಲ ಚಿರಾಗ್? ನಂಗೆ ಹೇಳಕ್ಕೆ ಸಂಕೋಚ ಆಗುತ್ತೆ, ಹೋಗಿಪ್ಪ. ಯಾಕೆ ಚಿರಾಗ್ ಇಷ್ಟೊಂದೆಲ್ಲ ನಾಚ್ಕೋತಿದ್ದೀರಾ? ಅದು ಇವತ್ತು ನಮ್ಮಿಬ್ರದ್ದು ಮೊದಲನೇ ರಾತ್ರಿ. ಯಾಕೆ ನೀವು ಹಾಲೇ ತಂದಿಲ್ಲ? ಚಿರಾಗ್, ದಿಸ್ ಇಸ್ ಟೂ ಮಚ್. ನನ್ನನ್ನು ಏನು ಅನ್ಕೊಂಡಿದ್ದೀರಾ? ಹೆಂಡ್ತಿ ಅನ್ಕೊಂಡಿದ್ದೀನಿ. ನಾನು ಹೆಂಡ್ತಿನೇ ತಾನೆ. ನಾನು ನಿಮ್ಮ ಹಸ್ಬೆಂಡ್ ಆದ್ಮೇಲೆ ನೀವು ನನ್ನ ಹೆಂಡ್ತಿನೇ ತಾನೆ. ನೀವೇ ನನ್ನ ಹೆಂಡ್ತಿ, ಅದಕ್ಕೆ ನಿಮ್ಮ ಹಂಗೆ ಕರಿತೀನಿ. ಮತ್ತೆ ದೀಪನ್ ಕತೆ? ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ. ಶಾಕಾಗ್ಬಿಡಿ. ಅಂದರೆ ಪರಮಾತ್ಮನ ಆಶೀರ್ವಾದ ಯಾವಾಗಲೂ ದೀಪ ಅವ್ರ ಮೇಲೆ ಇರುತ್ತೆ ಅಂತ ಹೇಳಿದೆ. ದೀಪ ಅವ್ರು ಯಾವಾಗ ಬರ್ತಾರೋ, ಹೇಗೆ ಸಿಗ್ತಾರೋ ಗೊತ್ತಿಲ್ಲ, ಆದರೆ ಅವ್ರು ಸಿಗೋವರೆಗೂ ನಿಮ್ಮನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀನಿ. ಸರಿ, ದೀಪ ಅವ್ರು ಬಂದಮೇಲೆ ನಂಗೆ ಕೈ ಕೊಡಲ್ಲ ಅಂತ ಏನು ಗ್ಯಾರಂಟಿ? ನಾನು ಬದುಕಿರೋವರೆಗೂ ನಿಮಗೆ ಕೈ ಕೊಡಲ್ಲ, ನಿಮ್ಮ ಕೈ ಬಿಡಲ್ಲ. ಯಾಕೆ ನನ್ನ ಹಸ್ಬೆಂಡ್ಗೆ ದಿಢೀರಂತ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಹುಟ್ಟಿದೆ? ಅಂಥದ್ದೇನು ಮೂಡಿ ಮಾಡಿದ್ದೀನಿ? ಇಷ್ಟು ದಿನ ದೀಪ ಅಂತ ಕನ್ವರ್ಸ್ತಿದ್ದವರು ಇವತ್ತು ದಿಶಾ ಅಂತ ನನ್ನ ಹಿಂದೆನೇ ಬಿದ್ದು ಕಾಟ ಕೊಡ್ತಿದಾರಲ್ಲ. ಐ ಡೋಂಟ್ ಲೈಕ್ ಆಲ್ ಆಫ್ ದಿಸ್. ನನಗಿದೆಲ್ಲ ಇಷ್ಟ ಇಲ್ಲ. ಹೀರೋಯಿನ್ ಕೇಳಿ ಕತೆ ಬರೆಯಲ್ಲ, ಕೋಳಿ ಕೇಳಿ ಮಸಾಲೆ ಅರಿಯಲ್ಲ. ನಿಮ್ಮ ಪರ್ಮಿಷನ್ ತೊಗೊಂಡೋಗಿ ಇದೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ. ನೀವು ಹಾಲು ತೊಗೊಬರೋಗಿ, ಕೇಸರಿ ಹಾಕಿರೋ ಹಾಲು ತೊಗೊಂಡು ಬರಲ್ಲ. ಅಷ್ಟೇ, ಕಿರ್ಸ್ಬಿಟ್ಟು ಎಲ್ಲರೂ ಸೇರಿಸ್ಬಿಡ್ತೀನಿ. ಆಮೇಲೆ ನೀವು ಆಡ್ತಿರೋದನ್ನ ಎಲ್ರಿಗೂ ಹೇಳ್ತೀನಿ. ಯಾರು ತಪ್ಪು ಅಂತ ಮನೆಯವರೇ ಡಿಸೈಡ್ ಮಾಡ್ತಾರೆ. ಯೋಚನೆ ಮಾಡಿ. ಹಾಲು ತಾನೆ, ತೊಗೊಂಡು ಬರ್ತೀನಿ. ಪರವಾಗಿಲ್ಲ, ಬೇಗ ತಂದ್ಬಿಟ್ರಿ. ವೆರಿ ಗುಡ್. ಇದಕ್ಕೆ ಬೇರೆನೂ ಹಾಕಿಲ್ಲ ತಾನೆ? ಬೇರೆ ಅಂದರೆ ಅದೇ ರೀ, ಈಗಿನ ಕಾಲದಲ್ಲಿ ಗಂಡ ಇಷ್ಟ ಇಲ್ಲ ಅಂತ ಏನೇನು ಹಾಕೊಟ್ಬಿಡ್ತಾರಲ್ಲ. ಬಿಡ್ತು ಅನ್. ನನ್ನ ಜೀವ ಕೊಟ್ಟು ನಿಮ್ಮ ಜೀವ ಉಳಿಸ್ತೀನಿ ಹೊರತು ನಿಮ್ಮ ಜೀವ ತೆಗೆಯೋ ಕೆಲಸ ಯಾವತ್ತೂ ಮಾಡಲ್ಲ. ಮೆಚ್ಚಿದೆ ನಿಮ್ಮನ್ನ. ಶಬಾಷ್. ತಗೊಳ್ಳಿ. ಯಾಕೆ? ಗಂಡ ಕುಡಿದ್ಬಿಟ್ಟಿರೋ ಹಾಲನ್ನು ಕುಡಿಯೋದು ಹೆಂಡತಿ ಧರ್ಮ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ವೆರಿ ಟೇಸ್ಟಿ ಅಲ್ಲ? ಸಾಕು 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 ಸಾಕು, ಕುಡಿ ಕುಡಿ. ಯಾಕೆ, ಏನಾಯ್ತು? ಅದು ಹೆಂಡತಿ ಕುಡಿದ್ಬಿಟ್ಟಿರೋ ಹಾಲನ್ನು ಕುಡಿಯೋದು ಗಂಡನ ಧರ್ಮ. ಟೆನ್ಷನ್ ಆಗಬೇಡಿ, ಸುಮ್ಮನೆ ಹೇಳಿದೆ, ಕುಡಿ. ಚಿರಾಗ್, ನನಗಿದೆಲ್ಲ ಆಗಲ್ಲ. ನೋಡಿದ್ರೆ ನೀವೆಷ್ಟೇ ಬೇಡ ಅಂತಂದರೂ ವಿಧಿನೇ ನಮ್ಮಿಬ್ಬರನ್ನು ಒಂದು ಮಾಡ್ತು.
ಮನಸ್ಸು 2 ಜೀವಗಳು ಒಂದಾಗುತ್ತೆ ಅಂದರೆ ಕೂದಲು ಅಡ್ಡ ಬಂದ್ಬಿಡುತ್ತೆ. ಆದರೂ ನಿಮ್ಮ ಮುಂಗುರು ನೋಡೇ ನನಗೆ ಜಾಸ್ತಿ ಲವ್ ಆಯಿತು ನಿಮ್ಮ ಮೇಲೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಬ್ಯೂಟಿಫುಲ್ ಆಗಿದ್ರೆ ದೀಪ್ ದಿಶಾ ಅವರೇ. ಚಿರಾಗ್ ಪ್ಲೀಸ್, ನನಗಿದೆಲ್ಲ ಇಷ್ಟ ಆಗಲ್ಲ. ಏನ್ರಿ ನೀವೇ ಮೈ ಮೇಲೆಲ್ಲ ಬೀಳ್ತಾಯಿದ್ರಿ, ಇವಾಗ ನನ್ನನ್ನೇ ದೂಕ್ತಾ ಇದ್ದೀರಾ. ಯಾಕೆ ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿಮಗೆ? ಇಷ್ಟನೇ ಚಿರಾಗ್. ಮತ್ತೆ ನಮ್ಮ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ. ನೋಡಿ, ಇದಕ್ಕೆಲ್ಲ ಒಂದು ಟೈಮ್ ಬರುತ್ತೆ. ಅಲ್ಲಿವರೆಗೂ ನನಗೆ ನಾನಾಗಿರಕ್ಕೆ ಬಿಟ್ಬಿಡಿ. ಅಂದರೆ ಇವಾಗ ನೀವಾಗಿಲ್ವಾ? ಅಂದರೆ ದಿಶಾ ಆಗಿಲ್ವಾ? ಅಫ್ಕೋರ್ಸ್ ದಿಶಾ ಆಗೇ ಇದ್ದೀನಿ, ಬಟ್ ಐ ಜಸ್ಟ್ ನೀಡ್ ಸಮ್ ಟೈಮ್. ಇವತ್ತಿಗೆ ಗಂಡು ಜನ್ಮ ಸಾರ್ಥಕ ಆಯಿತು. ಹೋಗಿ ಮಲ್ಕೋ ಹೋಗಿ. ನಾನು ಕೆಳಗೆ ಮಲ್ಗ್ತೀನಿ. ನಾನು ನಿಮ್ಮನ್ನು ಮುಟ್ಟಲ್ಲ ಅಂದಮೇಲೆ ಕೆಳಗೆ ಮಲ್ಕೋತೀನಿ, ಅದು ಇದು ಅಂದರೆ ಆಗ ಅನಾಹುತಕ್ಕೆ ನಾನು ಕಾರಣ ಅಲ್ಲ. ಆಮೇಲೆ ಹೇಳ್ತಾ ಇದ್ದೀನಿ. ಹಾಂ ಹೋಗಿ. ಏನಪ್ಪ ದೇವ್ರೆ, ಹಚ್ಬಿಂಡು ದಿಶಾ ಆಗಿರೋ ನನ್ನ ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂದರೆ ಇನ್ಮೇಲೆ ನಾನು ಕೊನೆವರೆಗೂ ಈ ಥರನೇ ಇರಬೇಕಾ? ಅಲ್ಲಿ ದೀಪನ ಕಥೆ ಏನು? ಎಷ್ಟು ಕಾಟ ಕೊಟ್ಟರು ನಾನು ದಿಶಾ ಅಲ್ಲ ದೀಪ ಅನ್ನೋ ಸತ್ಯನ ಹೇಳ್ತಾನೆ ಇಲ್ವಲ್ಲ. ಹಂಗಂತ ನಾನು ಸುಮ್ಮನಾಗ್ತೀನಿ ಅನ್ಕೋಬೇಡಿ. ಇದೇ ಥರ ದಿನ ಕಾಟ ಕೊಡ್ತಾನೆ ಇರ್ತೀನಿ. ಏನು ಚೆನ್ನಾಗಿ ಹೆಂಗೆ ನೋಡ್ತಿದ್ದೀರಾ? ಇನ್ಯಾರು ನೋಡಲಿ? ಅಲ್ಲ, ನಾನು ಹೆಂಡ್ತಿನ ನಾನು ನೋಡ್ತಿದ್ದೀನಪ್ಪ.